ಸಡನ್ನಾಗಿ ಯಾವುದಾದ್ರು ಒಂದು ಸ್ವೀಟ್ ರೆಸಿಪಿ ಮಾಡಬೇಕು ಅಂತ ಅನ್ನಿಸ್ದಾಗ ಈ ರೆಸಿಪಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ 1/4 ಕಪ್ನಷ್ಟು ಸಕ್ಕರೆ ಪುಡಿ, 1/4 ಕಪ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಸ್ವಲ್ಪ ಆರೆಂಜ್ ಫುಡ್ ಕಲರನ್ನು ಸೇರಿಸಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ. ಅದರ ನಂತರ ಒಂದು 1/4 ಕಪ್ನಷ್ಟು ಅಂದರೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ, ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್. ಅದರ ನಂತರ ಒಂದು 8 ಬ್ರೆಡ್ ಸ್ಲೈಸನ್ನು ತಗೊಳ್ತಾ ಇದ್ದೀನಿ. ಹಾಗೆ ಅದನ್ನು ರೌಂಡ್ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಒಂದೇ ರೀತಿಯಲ್ಲಿ ಅಷ್ಟು ಶೇಪ್ ಮಾಡಿ ರೆಡಿ ಇಟ್ಕೊಳ್ಳಿ. ಅದರ ನಂತರ ಈಗಾಗಲೇ ಮಾಡಿರೋವಂಥ ಮಿಲ್ಕ್ ಪೌಡ್ರ ಒಂದು ಪೇಸ್ಟನ್ನು ಅದ್ರ ಮೇಲೆ ಅಪ್ಲೈ ಮಾಡಿ, ಅದರ ನಂತರ ಅದನ್ನು ನೀಟಾಗಿ ಇನ್ನೊಂದು ಬ್ರೆಡ್ ಪೀಸನ್ನು ಹಾಕಿಬಿಟ್ಟು ಈ ಥರ ಟ್ಯಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಈಗಾಗಲೇ ಮಾಡಿರೋ ಸಕ್ಕರೆಯ ಸಿರಪ್ ಏನಿದೆ ಅದರಲ್ಲಿ ಅದ್ಬಿಟ್ಟು ಸ್ವಲ್ಪ ಈ ಥರ ಅದರ ರಸನ ಸ್ಕ್ವೀಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಕೊಬ್ಬರಿಯ ಪುಡಿ ಅಥವಾ ಡಿಸ್ಟಿಲೇಟೆಡ್ ಕೊಕೊನಟ್ ಪೌಡ್ರನ್ನ ಅಪ್ಲೈ ಮಾಡಿಬಿಟ್ಟು ಅದರ ಮೇಲೆ ಚೆರಿ ಇಟ್ಟು ಡೆಕೋರೇಟ್ ಮಾಡಿ ಸರ್ವ್ ಮಾಡಿ.